ಎಲ್ಲರೂ ಜ್ಞಾನಿಗಳೇ, ಎಲ್ಲವೂ ಜ್ಞಾನನೇ. ಆದರೆ ಎಲ್ಲರೂ ಆತ್ಮಜ್ಞಾನಿಗಳಲ್ಲ, ಎಲ್ಲವೂ ಆತ್ಮಜ್ಞಾನವಲ್ಲ. ಶಾಶ್ವತವಾದ ಆತ್ಮ ಈ ದೇಹದಲ್ಲಿ ಜೀವನ ಮಾಡುತ್ತಿದೆ. ಶಾಶ್ವತವಾದ ಆತ್ಮಜ್ಞಾನ ಎಲ್ಲರಿಗೂ ಬೇಕೇ ಬೇಕು, ಇದೇ ಮುಖ್ಯ. ಆದರೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ, ಆತ್ಮಜ್ಞಾನವನ್ನು ಕಲಿಯದೆ ಮಾನವ ಅನೇಕ ಕಷ್ಟ, ನೋವು, ದುಃಖ, ಕಾಯಿಲೆ ಮತ್ತು ಇನ್ನೂ ಅನೇಕ ರೀತಿಯ ಸಮಸ್ಯೆಗಳಲ್ಲಿ ಜೀವನ ಮಾಡುತ್ತಿದ್ದಾನೆ ಅಷ್ಟೇ. ಒಮ್ಮೆ ಆತ್ಮಜ್ಞಾನವನ್ನು ಕಲಿತು ಬಿಡಿ, ನಿಮ್ಮ ಜೀವನವನ್ನು ಉತ್ತಮ ಮಾಡಿಕೊಳ್ಳಿ. ನಿಮ್ಮ ಜೀವನ ನಿಮ್ಮ ಆಯ್ಕೆ. ಉತ್ತಮ ಮಾರ್ಗದರ್ಶನ ಬೇಕು, ಉತ್ತಮ ಆತ್ಮಜ್ಞಾನ ಕಲಿಯಬೇಕು, ಉತ್ತಮ ಜೀವನ ನಿಮಗೆ ಬೇಕು ಎಂದರೆ ನಾನು ಮಾರ್ಗದರ್ಶನ ನೀಡಬಹುದು ಅಷ್ಟೇ.